ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕಲ್ಪತರು ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗು ಜಿಯೋ ಪೆಟ್ರೋಲ್ ಬಂಕಿಂದ ಸ್ಟಾರ್ಟ್ ಆಗ್ತಾಯಿದೆ. ನೋಡ್ತಾ ಇರ್ಬೋದು, ಡೀಸೆಲ್ ಖಾಲಿ ಆಗೋಯ್ತು, ಅದಕ್ಕೆ ಇಲ್ಲಿ ಹಾಕ್ಸ್ಕೊಂಡು ಹೋಗಬೇಕು. ಇನ್ನೂ 750 ಕಿಲೋಮೀಟ್ರ್ ಇದೆ. 750 ಕಿಲೋಮೀಟ್ರ್ ಇದೆ. ಲೈಟಾಗಿ ಬಿಸಿಲು ಬರ್ತಾಯಿದೆ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಚಳಿಗುರು. ಡಬಲ್ ಸ್ವೆಟ್ರೆಲ್ಲ ಹೊತ್ಕೊಂಡಿದ್ದೀನಿ, ಆದರೂ ಆಗ್ತಾಯಿಲ್ಲ. ಇನ್ನೂ ಬಿಹಾರಲ್ಲಿ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಚಳಿ ಅಂತೆ. ನೋಡಬೇಕು, ಏನು ಮಾಡ್ತೀನಿ ಅನ್ನೋ ಗೊತ್ತಿಲ್ಲ. ಮೊನ್ನೆ ನಮ್ಮ ಹುಡುಗರು ಹೋಗಿ ಬಂದಿದ್ದಾರೆ, ಎಲ್ಲರೂ ಹಂಗೆ ಅಂತಾರೆ. ತಡೆಯೋಕ್ಕಾಗಲ್ಲ ಕಣೋ, ಅಷ್ಟೊಂದು ಡೇ ಆದರೂ ಅಷ್ಟೇ. ಬೆಳಗಿನ ಜಾವ 10 ಗಂಟೆ 11 ಗಂಟೆ, ಮಧ್ಯಾಹ್ನ 2 ಗಂಟೆ ಆದ್ರೂ ಸಂಜೆ 6 ಗಂಟೆ ಆಗೋ ಟೈಮ್ ಯಾವ ಥರ ಇರುತ್ತೆ ಅದೇ ಥರ ಇರುತ್ತಂತೆ. ಸಿಕ್ಕಾಬಟ್ಟೆ ಮಂಜು ಬೀಳ್ತಾ ಇರುತ್ತಂತೆ. ನೋಡೋಣ ಬನ್ನಿ, ಇಲ್ಲಿ ಡೀಸೆಲ್ ಹಾಕ್ಕೊಂಡು ಬಿಡೋಣ. ಈಗ ಮುಂದಕ್ಕೆ ಹೋಗಿ ಎಲ್ಲಾರ ಒಳ್ಳೆ ಜಾಗ ನೋಡಿ ತಿಂಡಿ ಗಿಂಡಿ ಮಾಡ್ಕೊಂಡು ಹೋಗೋಣ. ನೀರು ತಂದಿದ್ನಲ್ಲ, ನೀರು ಖಾಲಿ ಆಗೋಗಿದೆ. ಮುಂದೆಲ್ಲರ ನೀರು ತುಂಬಿಕೊಂಡು ಅಡುಗೆ ಮಾಡೋಣಂತೆ. ಬನ್ನಿ ಫಸ್ಟು ಡೀಸೆಲ್ ಹಾಕ್ಸೋಣ. ಫುಲ್ಲು ರೆಡ್ಡಿಗೆ ಬಂದುಬಿಟ್ಟಿದೆ. ಇನ್ನೂ ಒಂದು 100 ಕಿಲೋಮೀಟ್ರ್ ಹತ್ರ ಹೋಗ್ಬೋದು. ಸುಮ್ಮನೆ ಏನಕ್ಕೆ ಹಾಕಿಸ್ಕೊಂಬಿಡೋಣ ಅಂದ್ಬಿಟ್ಟು ಹಾಕಿಸ್ಕೊತಾ ಇದ್ದೀನಿ. ಈಗಿನೂ ಜಸ್ಟು ಮುಖ ತೊಳೆದೆ. ಭಯಂಕರ ಅಂದರೆ ಭಯಂಕರ ಚಳಿಗುರು. ಐಸ್ ಕೊಡ್ದಂಗೆ ಕುಡಿತೈತೆ. ಫ್ರಿಜ್ಜಲ್ಲಿರೋ ನೀರು ತೊಗೊಂಡು ಮುಖದ ಮೇಲೆ ಎರ್ಸ್ಕೊಂಡಂಗಾಯ್ತು. ಟೈಮ್ ಆಲ್ರೆಡಿ 9:28. ನೋಡ್ತಾ ಇರ್ಬೋದು 94.19 ರೇಟ್ ಐತಪ್ಪ. ಅಲ್ಲಿ 94 ರೂಪಾಯಿ ಐತೆ. ಒಡಿಶಾದಲ್ಲಿ ಒಳಗಡೆ ಕೆಲವೊಂದು ಜಾಗದಲ್ಲಿ ಕಡಿಮೆ ಇದೆ, ಜಾಸ್ತಿ ಇದೆ. ನೋಡೋಣ, ಇನ್ನೊಂದು 11,500 ಹಾಕ್ಕೊಂಡು ಬಿಡೋಣ ಅಂತ. ನಿಮ್ಗೆ ಹಾಕು ಅಂದರೆ ಡ್ಯಾನ್ಸ್ ಮಾಡ್ಕೊಂಡು ನಿಂತ್ಕೊಳ್ಳೋಣ. ನೋಡೋಣ, 11,500 ಹಾಕ್ಸಿದ್ದೀನಿ, ಎಷ್ಟು ಬರುತ್ತೆ. ನೋಡಿ, 11,500 ರೂಪಾಯಿಗೆ 127 ಲೀಟ್ರ್ ಬಂದೈತೆ. ರೇಟ್ ಬಂದು 94 ರೂಪಾಯಿ ಇದೆ. ಅಮೌಂಟ್ ಕೊಟ್ಬಿಟ್ಟು ಹೋಗೋಣ ಬನ್ನಿ. ಪ್ರೆಸೆಂಟ್ ನಾವಿದ್ದೀವಿ ಸಂಬಲ್ಪುರ್. ನೋಡ್ತಾ ಇರ್ಬೋದು ಆರ್ಚ್ ಎಷ್ಟು ಚೆನ್ನಾಗಿದೆ ಅಂತ. ಟೈಮ್ ಬಂದು 12 ಗಂಟೆ 28 ನಿಮಿಷ ಆಗಿದೆ. ಅಡುಗೆ ಮಾಡಬೇಕು. ಚಿಕನ್ ತೊಗೊಂಡಿದ್ದೀನಿ, ಟೈಮ್ ಆಗಲಿ ಅಂತ ಸುಮ್ಮನಿದ್ದೆ. ಟೈಮ್ ಆಲ್ರೆಡಿ ಊಟ ಟೈಮ್ ಆಗಿಬಿಟ್ಟಿದೆ. ಇದು ಎಕ್ಸ್ಪ್ರೆಸ್ ಹೈವೇ, ನಾನ್ ಸ್ಟಾಪ್ ಹೈವೇ, ಇದೆಲ್ಲೂ ನಿಲ್ಸಂಗಿಲ್ಲ. ಸ್ವಲ್ಪ ದೂರ ಮುಂದೆ ಹೋದರೆ ಪಾರ್ಕಿಂಗ್, ಗಾಡಿಗಳು ನಿಲ್ಸೋಕ್ಕೆ ಪಾರ್ಕಿಂಗ್ ಮಾಡಿರ್ತಾರೆ. ಅಲ್ಲಿ ನಿಲ್ಸ್ಕೊಂಬಿಟ್ಟು ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಹೋಗೋಣಂತೆ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಬಿಸಿಲು ಜಾಸ್ತಿ ಆಗ್ಬಿಟ್ಟಿದೆ. ಗಾಡಿ ಓಡ್ಸೋಕ್ಕೆ ಆಗ್ತಾಯಿಲ್ಲ. ಸೈಡಿಗೆ ಹಾಕಬೇಕು. ಬೈಜು ಎಕ್ಸ್ಪ್ರೆಸ್ ಅಂತ ಇದು. ನೋಡ್ತಾ ಇರ್ಬೋದು. ಫೈನಲಿ ಅಲ್ಲಿ ಡೀಸೆಲ್ ಹಾಕ್ಕೊಂಡು ಬಿಟ್ಟವನು. ನಾನ್ ಸ್ಟಾಪು ಒಂದು 80 ಕಿಲೋಮೀಟ್ರ್ ಬಂದಿದ್ದೀನಿ. ಸಂಬಲ್ಪುರು ಬೈಜು ಎಕ್ಸ್ಪ್ರೆಸ್ಸಲ್ಲಿದ್ದೀವಿ ಈಗ. ನೋಡ್ತಾ ಇರ್ಬೋದು. ಈಗ ಗಾಡಿಯಲ್ಲಿ ಸೈಡಿಗೆ ಹಾಕಿದ್ದೀನಿ ಅಡುಗೆ ಮಾಡೋಣ ಅಂತ. ಬನ್ನಿ ತೋರಿಸ್ತೀನಿ ಏನೇನು ಮಾಡ್ತಿದ್ದೀನಿ ಅಂತ. ಸಿಕ್ಕಾಬಟ್ಟೆ ಬಿಸಿಲು ನೋಡಿ. ಅಕ್ಕಿ ನೆನೆ ಹಾಕ್ಕೊಂಡಿದ್ದೀನಿ, ಚಿಕನ್ ತೊಳ್ಕೊಂಡಿದ್ದೀನಿ ಆಲ್ರೆಡಿ, ತರಕಾರಿ ಎಲ್ಲ ಕಟ್ಟಾಗಿದೆ, ಮಸಾಲೆ ಅಲ್ಲಿದೆ, ಎಲ್ಲ ರೆಡಿ ಇದೆ. ಸ್ಟಾರ್ಟ್ ಮಾಡೋಣ ಅಡುಗೆ ಎಣ್ಣೆ ಹಾಕ್ಕೊಳ್ಳೋಣ. ಪಲಾವ್ ಎಲೆ, ಚಕ್ಕೆ ಎಲ್ಲ ಹಾಕ್ಕೊಳ್ಳೋಣ.
ಈರುಳ್ಳಿ ಹಾಕೋಣ. ಬಿಸಿಲು ಹೊಡಿತಿರೋದು ಬದುಕು ತಲೆ ತಿರುಗ್ತಾ ಇದ್ದಂಗೆ ಬೆಳಗ್ಗೆ ಊಟ ಮಾಡಿ ಬಿಟ್ಕೊಂಡು. ಚಿಕನ್ ಹಾಕ್ಕೊಳ್ಳೋಣ ಈಗ. ಕುಕ್ಕರು ತುಂಬ ಚಿಕ್ಕದಾಗೋಯ್ತು, ಫುಲ್ ತುಂಬ ಹೋಗ್ಬಿಟ್ಟಿದೆ. ಹಿಂಗೆ ಬೇಯಿಸ್ಬೇಕೀಗ. ಫೈನಲಿ ಅಡುಗೆ ಎಲ್ಲ ಕಂಪ್ಲೀಟ್ ಆಗಿದೆ. ಬಿರಿಯಾನಿ ಮಾಡಿದ್ದೀನಿ, ನೋಡೋಣ ಯಾವ ಥರ ಆಗಿದೆ ಅಂತ. ಫಸ್ಟ್ ಟೈಮ್ ಗಾಡೀಲಿ ಬಿರಿಯಾನಿ ಮಾಡ್ತಾ ಇರೋದು. ಸಖತ್ತಾಗಿದೆ. ಚೆನ್ನಾಗಾಗಿದೆ, ನೋಡ್ತಾ ಇರ್ಬೋದು. ಸೂಪರಾಗಿದೆ. ಇಲ್ಲಿಂದ ಬಿಹಾರ್ಗೆ ಇನ್ನೂ 650 ಕಿಲೋಮೀಟ್ರ್ ಇದೆ. ಒಂದು ರಾತ್ರಿ ಒಂದು 11:30-12 ಗಂಟೆ ಆಗುತ್ತೆ. ಆದಷ್ಟು ಬೇಗ ಇಲ್ಲಿಂದ ತಿನ್ಕೊಂಡು ಬಿಡೋಣ. ಜಾಸ್ತಿ ಲೇಟ್ ಆದಷ್ಟು ನೈಟೆಲ್ಲ ಗಾಡಿ ಓಡ್ಸೋಕ್ಕಾಗಲ್ಲ, ಚಳಿ ಜಾಸ್ತಿ. ಬನ್ನಿ ಪಟ ಅಂತ ತಿನ್ಕೊಂಡು ಇಲ್ಲಿಂದ ಬಿಡೋಣ.